ಒಬ್ಬ ಅಧ್ಯಕ್ಷ ಅಸಮರ್ಥ ಗೃಹ ಸಚಿವ ನಮ್ಮ ರಾಜ್ಯದಲ್ಲಿರುವಂತಹದ್ದು ಪರಮೇಶ್ವರರು ಈ ಭಾಗದಲ್ಲಿ ಅವರು ಮತ್ತು ಅವರ ತಂದೆಯವರು ಸುಮಾರು 40-50 ವರ್ಷದಿಂದ ಜನಪ್ರತಿನಿಧಿಯಾಗಿದ್ದಾರೆ. ತುಮಕೂರು ನಮ್ಮ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ನಗರಗಳಲ್ಲಿ 4ನೇದೋ 5ನೇದೋ ಬರುತ್ತೆ. ಇವತ್ತು ತುಮಕೂರು ಜಿಲ್ಲೆ ಬೆಳಗಾವಿ ಜಿಲ್ಲೆ ಬಿಟ್ಟರೆ ರಾಜ್ಯದ ಅತಿ ದೊಡ್ಡ ಜಿಲ್ಲೆ. ಈ ಜಿಲ್ಲೆಗೆ ಈ ಹೊತ್ತಿಗೂ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ತರೋದಕ್ಕೆ ಇಂಥ ದೊಡ್ಡ ದೊಡ್ಡ ರಾಜಕಾರಣಿಗಳ ಯೋಗ್ಯತೆ ಇಲ್ಲ. ಇವರು ಅವರ ಖಾಸಗಿ ಮೆಡಿಕಲ್ ಕಾಲೇಜ್ ಎರಡೆರಡು ಮಾಡ್ಕೊಳ್ತಾರೆ. ಖಾಸಗಿ ಮೆಡಿಕಲ್ ಕಾಲೇಜ್ ರಕ್ಷಣೆಗೆ ಇಡೀ ರಾಜ್ಯದಲ್ಲಿ ಗದಗಲ್ಲಿದೆ, ಹಾವೇರಿಲಿದೆ, ಕಾರವಾರದಲ್ಲಿದೆ, ಹಾಸನದಲ್ಲಿದೆ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ. ಇವತ್ತು ಪಾವಗಡದಲ್ಲಿ ಯಾರಿಗಾದ್ರೂ ಒಂದು ಏನು ಚರ್ಮ ಸುಡ್ತು ಅಂದರೆ, ಬೆಂಕಿ ಹಚ್ಕೊಂಡ ಅಂದರೆ, ಕ್ಯಾನ್ಸರ್ ಬಂತು ಅಂದರೆ, ಅಥವಾ ಇನ್ನೊಂದು ಆಯಿತು ಅಂದರೆ ಕಿದ್ವಾಯಿಗೋ ಜಯದೇವಗೋ ಬೆಂಗಳೂರಲ್ಲಿ 5 ಗಂಟೆಗಳ ಕಾಲ ಜರ್ನಿ ಮಾಡಿ ಹೋಗ್ಬೇಕು. ಆದರೆ ತುಮಕೂರಿನಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ತರೋದಕ್ಕೆ ಇವತ್ತಿನ ಅಧ್ಯಕ್ಷ ಮತ್ತು ಅಸಮರ್ಥ ಗೃಹ ಸಚಿವರು, ಏನು ರಾಜ್ಯದ ಉಪಮುಖ್ಯಮಂತ್ರಿನೂ ಆಗಿದ್ರು, ಅವ್ರಿಗಾಗಿಲ್ಲ. ಹಾಗಾಗಿ ಗೃಹ ಮಂತ್ರಿ ಅಥವಾ ಪರಮೇಶ್ವರರವರ ಕೃಪಾ ಕಟಾಕ್ಷವಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಯಾವುದಕ್ಕೆ ಕೃಷ್ಣ ಬೈರೇಗೌಡ ವೈ ಹಿ ಈಸ್ ಓನ್ಲಿ ಲಿಮಿಟೆಡ್ ಟು ಬೆಂಗಳೂರು ಸಿಟಿ ಅರ್ಬನ್ ಅಂತ ಯಾಕೆ ಹೇಳಿದೆ, ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಅಂತ. ತುಮಕೂರು ಜಿಲ್ಲಾ ವಿಚಾರಕ್ಕೆ ಬಂದಾಗ ಇಲ್ಲಿ ಎಲ್ಲವೂ ಸಹ ನಮಗೆ ಕಾಣಿಸ್ತಾ ಇರೋದು ಪರಮೇಶ್ವರ್. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೀಗ ಶುರು ಮಾಡಿ ನಾವು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ನಾವು ನೇರವಾಗಿ ಗೃಹ ಸಚಿವರು ಮೊನ್ನೆ ಇಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಕಚೇರಿ ಹತ್ರ ಸನ್ಮಾನ ಮಾಡೋದಿಕ್ಕೆ